ನಮಸ್ಕಾರ ರೀ ಮಹಾಪ್ರಭುಗಳೇ, ಹೆಂಗದಿರಿ? ಎಲ್ಲರೂ ಮಸ್ತ್ ಅದಿರಿ ಅಂತ ಅನ್ಕೊಂಡಿನಿ. ಇವತ್ತು ನೋಡ್ರಿ ನಾವು ಸಿದ್ಧಗಂಗಾ ಮಠಕ್ಕೆ ಬಂದೇವಿ. ಸಿದ್ಧಗಂಗಾ ಮಠಕ್ಕೆ ಫಸ್ಟ್ ಟೈಮ್ ಬರತ್ತೀನಿ. ನನ್ನ ಜೊತೆ ನಮ್ಮ ಫ್ರೆಂಡ್ ಪ್ರವೀಣ್ ಅಂತ ಹೇಳಿದಾರೆ, ನನ್ನ ಜೊತೆ ಕೆಲಸ ಮಾಡೋರು. ಅವರು ನಾವು ಇಬ್ಬರು ಸೇರ್ಕೊಂಡು ಹೊಂಟೇವಿ. ಬರ್ರಿ ಹೋಗಿ ಬರೋಣ. ಸಿದ್ಧಗಂಗಾ ಮಠದಾಗೆ ಒಂದು ದರ್ಶನ ಮುಗಿಸ್ಕೊಂಡ್ಬರೋಣ. ಇದ್ರ ಹಿಂದೆ ಶಾರ್ಟ್ ಹಾಕಿದ್ದೆ, ಇದು ಶಾರ್ಟ್ ಇದು. ಆಮೇಲೆ ಈಗ ಪೂರ್ತಿ ವಿಡಿಯೋ ಸಿದ್ಧಗಂಗಾ ಮಠದ ಮಾಡತ್ತೀನಿ. ಬರ್ರಿ ನೋಡ್ಕೊಂಬರೋಣ ಅಂತೇಳಿ ಹೋಗಿ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಇನ್ನು ಮಹಾಪ್ರಭುಗಳೇ ನೋಡ್ರಿ, ಈಗ ನಾವು ಮಹಾದ್ವಾರವನ್ನು ಪ್ರವೇಶ ಮಾಡತ್ತೀವಿ. ನಮ್ಮ ಜೊತೆ ಫ್ರೆಂಡ್ ಅಂದಲ್ಲ ಅವ್ರೆ, ತುಮಕೂರು ಮಠಕ್ಕೆ ಬಂದೇವಿ. ಹೆಂಗೆ ಅನ್ಸತೈತಿ ನಿಮಗೆ? ನಾವು ಫಸ್ಟ್ ಟೈಮ್ ಬಂದೇವಿ. ಇನ್ಮೇಲೆ ಒಳಗೆ ಹೋದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಇಷ್ಟು ದಿನ ಬರ್ಬೇಕಂತ ಭಾಳ ಟ್ರೈ ಮಾಡಿದ್ದೆ. ಇದು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಇರುವಾಗಲೇ ಬರ್ಬೇಕಂತ ಮಾಡಿದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ಇಲ್ಲಿ ತುಮಕೂರು ನಮ್ದು ಇಲ್ಲೇ ಜಾಬ್ ಇದೆ, ಅದಕ್ಕೆ ಬಂದಿದ್ದೀವಿ. ನೋಡೋಣ ಹೇಗೆ ಇರುತ್ತೆ ಒಳಗಡೆ. ಹೋಗ್ತಾರೆ ಗೊತ್ತಾಗುತ್ತೆ. ಹ್ಞೂ ಮಹಾಪ್ರಭುಗಳೇ ನೋಡ್ರಿ, ಇವಾಗ ನಾವು ಶಿವಕುಮಾರ ಸ್ವಾಮಿ ಅಜ್ಜಾರದ್ದು ಏನೈತಲ್ಲ ಆ ಗದ್ದುಗೆ ಕಡೆ ಇದೀವಿ. ಗದ್ದುಗೆ ಕಡೆಯಿಂದ ಹೋಗ್ತಾ ಇಲ್ಲೇ ಮೇಲೆ ಹೋದರೆ ಗಂಗಾದೇವಿ ಗುಡಿ ಬರುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು, ಗಂಗಾದೇವಿ ಗುಡಿ ತೋರಿಸ್ತೀನಿ. ಇದೇನು ನೋಡತ್ತಿರಲ್ಲ, ಇದು ಅಜ್ಜಾರದ ಗದ್ದುಗೆ. ಗದ್ದುಗೆ ಒಳಗೆ ನಾವು ಹೋಗ್ಬರೋಣ ಅಂತ ಬರ್ರಿ. ಗಂಗಾದೇವಿ ಗುಡಿ ಅಂದೆಲ್ಲ ಇಲ್ಲಿ ಮೇಲೆ ಹೋದ್ರೆ ಬರ್ತೈತಿ. ಮೇಲೆ ಹತ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ. ಮಹಾಪ್ರಭುಗಳೇ, ಇದೇನು ನೋಡತ್ತಿರಲ್ಲ, ಇದು ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆ. ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ 107ನೇ ವಯಸ್ಸಿನವರೆಗೂ ಅವರು ಕನ್ನಡಕ ಹಾಕ್ಕೊಳ್ಳಾರ್ದನ್ನ ಪೇಪರ್ ಓದ್ತಿದ್ರು. ಆಮೇಲೆ ಪ್ರತಿಯೊಂದು ಬರಿತಿದ್ರು. ಅವ್ರ ಅಕ್ಷರನ ನೋಡಿದ್ರೆ ಈ ಮುತ್ತಿಡುವಂಗೆ ಆಗ್ತಿದ್ವು, ಆ ರೀತಿ ಇತ್ತು ಅವ್ರ ಅಕ್ಷರಗಳು. ಇಲ್ಲಿ ನೋಡತ್ತಿರಲ್ಲ, ಇವರು ಹೋಗೋ ಟೈಮ್ನಾಗ, ಲಿಂಗೈಕ್ಯರು ಆಗೋ ಟೈಮ್ನಾಗ ಶಿಷ್ಯಂದ್ರಿಗೆ ಯಾರಿಗೂ ಹೇಳಬೇಡ್ರಿ, ನಂದು ಹೋಗಿರೋದು ಹೇಳಕ್ಕೆ ಹೋಗ್ಬೇಡ್ರಿ, ಅವ್ರದ್ದು ಊಟ ಆದಮೇಲೆ ಹೇಳ್ರಿ ಅಂತೇಳಿ ಮೊದಲೇ ಹೇಳಿದ್ರು. ಹೀಗಾಗಿ ಶಿವಕುಮಾರ ಸ್ವಾಮೀಜಿ ಅವ್ರು ಲಿಂಗೈಕ್ಯರಾಗಿದ್ದನ್ನು ಯಾರಿಗೂ ಹೇಳಿಲ್ಲ. ಅವರು ಎಲ್ಲ ಶಿಷ್ಯಂದರು ಊಟ ಮಾಡಿದ ಮೇಲೆ ಅದನ್ನು ಹೇಳಿದ್ದಾರೆ. ನಮಗೂ ಭಾಳ ಬೇಜಾರಾಯ್ತು ಅವತ್ತು ಲಿಂಗೈಕ್ಯರಾಗಿದ್ದ ದಿವಸ.